ಇವತ್ತು ನಮ್ಮ ಜೀವನದಲ್ಲಿ ಕರೆಂಟ್ ಅಥವಾ ವಿದ್ಯುತ್ ಶಕ್ತಿ ಯಾವ ಪಾತ್ರ ನಿರ್ವಹಿಸುತ್ತದೆ ಎನ್ನುವುದು ನಾನು ಹೇಳಬೇಕಾಗಿಲ್ಲ ಸ್ನೇಹಿತರೆ. ಇವತ್ತು ನಮ್ಮ ಚಿಕ್ಕ ಚಿಕ್ಕ ಕೆಲಸಗಳಾಗಲಿ ದೊಡ್ಡ ದೊಡ್ಡ ಕೆಲಸಗಳಾಗಲಿ ಮಾಡೋಕೆ ನಮಗೆ ಬೇಕೇ ಬೇಕು ಕರೆಂಟು ಅಥವಾ ವಿದ್ಯುತ್ ಶಕ್ತಿ. ಇವತ್ತು ಉಸಿರಾಡೋಕೆ ಆಕ್ಸಿಜನ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಎಲೆಕ್ಟ್ರಿಸಿಟಿ ಕೂಡ ಇಂಪಾರ್ಟೆಂಟ್ ಆಗಿದೆ. ಮನೆಯಲ್ಲಿ ಬೆಳಕಿಗಾಗಿ ಬಲ್ಬ್ ಹಚ್ಚೋದಕ್ಕೆ ಆಗಲಿ, ಮೊಬೈಲ್ ಚಾರ್ಜ್ ಮಾಡೋದಕ್ಕೆ ಆಗಲಿ, ಫ್ರಿಡ್ಜು, ಲ್ಯಾಪ್ಟಾಪ್, ಟಿವಿ ಬಳಸೋಕೆ ಆಗಲಿ ಕರೆಂಟು ಬೇಕೇ ಬೇಕು. 10 ನಿಮಿಷ ಮನೆಯಲ್ಲಿ ಕರೆಂಟ್ ಇಲ್ಲ ಅಂದ್ರೆ ನೀರಿನಿಂದ ಹೊರಗೆ ಬಂದ ಮೀನಿನ ರೀತಿ ನಮ್ಮ ಜೀವನ ಆಗಿರುತ್ತದೆ. ಇಷ್ಟು ಪ್ರಾಮುಖ್ಯ ಪಡೆದಿರುವಂತಹ ಈ ಎಲೆಕ್ಟ್ರಿಸಿಟಿ ಹುಟ್ಟಿದ್ದಾದರೂ ಹೇಗೆ? ಯಾರು ಇದನ್ನ ಮೊದಲಿಗೆ ಕಂಡು ಹಿಡಿದರು? ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಎಲೆಕ್ಟ್ರಿಸಿಟಿ ಯಾವ ನಗರಕ್ಕೆ ಬಂದಿತು? ಕರೆಂಟ್ ಬಗ್ಗೆ ಈ ಎಲ್ಲ ಅದ್ಭುತ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ. ಈ ಎಲ್ಲ ಮಾಹಿತಿಯನ್ನ ನೀವು ತಿಳಿಯೋದಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೆಲವೊಂದು ಆವಿಷ್ಕಾರಗಳು ಇಡೀ ವಿಶ್ವವನ್ನೇ ಬದಲಾಯಿಸಿಬಿಡುತ್ತವೆ. ಅಂಥದ್ರಲ್ಲಿ ವಿದ್ಯುತ್ ಶಕ್ತಿ ಅಂದರೆ ಕರೆಂಟ್ ಕೂಡ. ಈಗ ಇಂಟರ್ನೆಟ್ ಅದರಲ್ಲಿ ಒಂದಾಗಿದೆ. ವಿದ್ಯುತ್ ಶಕ್ತಿಯ ಆವಿಷ್ಕಾರದಲ್ಲಿ ದೊಡ್ಡ ದೊಡ್ಡ ವಿಜ್ಞಾನಿಗಳ ಪಾಲೇ ಇದೆ. ವಿದ್ಯುತ್ ಶಕ್ತಿಯನ್ನು ಒಬ್ಬ ವಿಜ್ಞಾನಿ ಕಂಡುಹಿಡಿದಿಲ್ಲ. ತಲಾಂತರಗಳಿಂದ ವಿದ್ಯುತ್ ಶಕ್ತಿಯ ಆವಿಷ್ಕಾರ ನಡೆಯುತ್ತಾನೆ ಇದೆ, ಸುಧಾರಿಸಿಕೊಳ್ಳುತ್ತಾನೆ ಇದೆ. ಹಾಗೂ ಈ ವಿದ್ಯುತ್ ಶಕ್ತಿಯನ್ನು ತಯಾರಿಸಲು ಬೇರೆ ಬೇರೆ ವಿಧಾನಗಳನ್ನ ಮನುಷ್ಯ ಕಂಡುಹಿಡಿದಿದ್ದಾನೆ. ಅದು ಕಲ್ಲಿದ್ದಲೇ ಆಗಲಿ, ಗಾಳಿಯೇ ಆಗಲಿ, ನೀರೇ ಆಗಲಿ ಅಥವಾ ಸೋಲಾರ್ ಪ್ಯಾನಲ್ಗಳೇ ಆಗಲಿ. ಮೊಟ್ಟ ಮೊದಲ ಬಾರಿಗೆ 1752ರಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಎಂಬ ವಿಜ್ಞಾನಿ ಆಕಾಶದಲ್ಲಿ ಮಿಂಚುವ ಮಿಂಚು ಹಾಗೂ ವಿದ್ಯುತ್ ಒಂದೇ ಎಂದು ಘೋಷಿಸುತ್ತಾನೆ. ಅದೇ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಶಕ್ತಿಯ ಆವಿಷ್ಕಾರಕ್ಕೆ ನಾಂದಿ ಹಾಡುತ್ತದೆ. ಮೊಟ್ಟ ಮೊದಲ ಬಾರಿಗೆ ಆಕಾಶದಲ್ಲಿ ಹರಿಯುವ ಮಿಂಚಿನಿಂದ ಒಂದು ಕೀಲಿಯನ್ನ ಮಳೆಯಲ್ಲಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಆ ಕಬ್ಬಿಣದ ತುಂಡಿಗೆ ಆ ಮಿಂಚು ಹರಿಯುವುದನ್ನು ಕಂಡು ಬೆಂಜಮಿನ್ ಫ್ರಾಂಕ್ಲಿನ್ ಹೌದು, ಇದರ ಮೂಲಕವೇ ವಿದ್ಯುತ್ ಶಕ್ತಿಯನ್ನ ತಯಾರಿಸಬಹುದೆಂದು ಘೋಷಿಸುತ್ತಾರೆ. ತದನಂತರ 1800ರಲ್ಲಿ ಇಟಲಿಯ ವಿಜ್ಞಾನಿ ಅಲೆಕ್ಸಾಂಡರ್ ವೋಲ್ಟ್ ಮೊಟ್ಟ ಮೊದಲ ಬಾರಿಗೆ ರಾಸಾಯನಿಕ ಪದಾರ್ಥಗಳನ್ನು ಬಳಸಿ ಎಲೆಕ್ಟ್ರಿಸಿಟಿಯನ್ನು ತಯಾರಿಸಬಹುದೆಂದು ಸಾಬೀತುಪಡಿಸಿದ್ದರು. ಇವರೇ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ಬ್ಯಾಟರಿಯ ಆವಿಷ್ಕಾರ ಮಾಡಿದ್ದು. ಇವತ್ತಿಗೂ ಇದೇ ವಿಜ್ಞಾನಿಯ ಹೆಸರಿನಲ್ಲಿ ಎಲೆಕ್ಟ್ರಿಸಿಟಿಯಲ್ಲಿ ವೋಲ್ಟ್ ಎಂಬುದನ್ನ ಬಳಸಲಾಗುತ್ತದೆ. 1831ರಲ್ಲಿ ಮೈಕಲ್ ಫೆರಡೆ ಎಂಬ ವಿಜ್ಞಾನಿ ವಿದ್ಯುತ್ ಆವಿಷ್ಕಾರದಲ್ಲಿ ಒಂದು ಹೊಸ ಕ್ರಾಂತಿಕಾರಿ ಬೆಳವಣಿಗೆಯನ್ನು ತರುತ್ತಾರೆ. ಅದೇನೆಂದರೆ ತಾಮ್ರದ ಕಾಯಿಲ್ ಮೂಲಕ ಜೋರಾಗಿ ಗಾಲಿಗಳನ್ನು ತಿರುಗಿಸಿದರೆ ಅದರ ಮೂಲಕ ವಿದ್ಯುತ್ ಶಕ್ತಿ ತಯಾರಿಸಬಹುದೆಂದು ಘೋಷಿಸುತ್ತಾರೆ. ಇದನ್ನೇ ಮೂಲವಾಗಿ ಇಟ್ಟುಕೊಂಡು 1878ರಲ್ಲಿ ಥಾಮಸ್ ಎಡಿಸನ್ ಹಾಗೂ ಜೋಸೆಫ್ ಸ್ವಾನ್ ಎಂಬ ವಿಜ್ಞಾನಿಗಳು ಮೊಟ್ಟ ಮೊದಲ ಬಾರಿಗೆ ಫಿಲಮೆಂಟ್ ಬಲ್ಬ್ಗಳನ್ನ ತಯಾರಿಸಿ ವಿದ್ಯುತ್ ಶಕ್ತಿಯನ್ನ ವಿಶ್ವಕ್ಕೆ ತೋರಿಸುತ್ತಾರೆ ಹಾಗೂ ರಾತ್ರಿಯಲ್ಲಿ ಬೆಳಕನ್ನು ನೀಡುತ್ತಾರೆ. ಮುಂದೆ ನಿಕೋಲಸ್ ಟೆಸ್ಲಾ ಎಂಬ ವಿಜ್ಞಾನಿ ಡಿಸಿ ಕರೆಂಟ್ ಅಂದರೆ ಡೈರೆಕ್ಟ್ ಕರೆಂಟ್ ತುಂಬಾನೇ ಅಪಾಯಕಾರಿ ಎಂದು ಆಲ್ಟರ್ನೇಟಿವ್ ಕರೆಂಟ್ ಅಂದರೆ ಎಸಿಯನ್ನ ಆವಿಷ್ಕಾರ ಮಾಡಿದ್ದು. ಅಂದಿನಿಂದ ಇವತ್ತಿನವರೆಗೂ ಎಲೆಕ್ಟ್ರಿಸಿಟಿ ವಿಭಾಗದಲ್ಲಿ ಆವಿಷ್ಕಾರಗಳು ದಿನದಿಂದ ದಿನಕ್ಕೆ ನಡೀತಾನೆ ಇವೆ. ಅಂದ ಹಾಗೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರಿಸಿಟಿ ಅಂದರೆ ಕರೆಂಟ್ ಅನ್ನ ಡೆಮಾನ್ಸ್ಟ್ರೇಟ್ ಮಾಡಿದ್ದು 1879ರಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಂತಹ ಕೋಲ್ಕತ್ತಾ ನಗರದಲ್ಲಿ. ಆದರೆ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಜಲವಿದ್ಯುತ್ ಅನ್ನು ಪಡೆದಂತಹ ನಗರ ಅದು ನಮ್ಮ ಹೆಮ್ಮೆಯ ಬೆಂಗಳೂರು. ಅದು 1905ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೈಸೂರು ಹತ್ತಿರ ಇರುವ ಶಿವನ ಸಮುದ್ರದಲ್ಲಿ ಕಾವೇರಿ ನದಿಯ ತಟದಲ್ಲಿ ವಿದ್ಯುತ್ ಶಕ್ತಿಯನ್ನ ತಯಾರಿಸಲಾಗಿತ್ತು. ಸ್ನೇಹಿತರೆ, ಇವತ್ತು ವಿದ್ಯುತ್ ಶಕ್ತಿ ಇಲ್ಲ ಅಂದ್ರೆ ಜೀವನನೇ ಶೂನ್ಯ. ಅಂತಹ ವಿದ್ಯುತ್ ಶಕ್ತಿ ಇವತ್ತು ಹಲವಾರು ರೂಪದಲ್ಲಿ ನಮ್ಮನ್ನ ಬೆಳಗಿಸುತ್ತಾ ಇದೆ. ಆ ವಿದ್ಯುತ್ ಶಕ್ತಿಯನ್ನು ಕಂಡುಹಿಡಿದಂತ ಆ ಮಹಾನ್ ವಿಜ್ಞಾನಿಗಳಿಗೆ ಫೋಕಸ್ ತಂಡದ ಪರವಾಗಿ ದೊಡ್ಡದೊಂದು ಸಲಾಂ. ಇಂತಹದೇ ಪರಿಪೂರ್ಣವಾದ ಮಾಹಿತಿಗಳನ್ನ, ಅತ್ಯುತ್ತಮವಾದ ಮಾಹಿತಿಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರಲು ಪ್ರಯತ್ನಿಸುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.